ನಮಸ್ಕಾರ ವೀಕ್ಷಕರೇ. ಜಿರಳೆಗಳು, ವಿಪಕ್ಷಗಳ ಗದ್ದಲ, ಗಲಾಟೆಗಳ ನಡುವೆಯೇ ಈ ಬಾರಿ ಸಂಸತ್ ಅಧಿವೇಶನದ ಪ್ರಮುಖ ಘಟ್ಟಕ್ಕೆ ವೇದಿಕೆ ಸಜ್ಜಾಗಿದೆ. ಸ್ವಾತಂತ್ರ್ಯೋತ್ಸವ ಮುಗಿತಾ ಇದ್ದ ಹಾಗೆ 3 ದಿನಗಳ ಕಾಲ ಡಿಲಿಮಿಟೇಷನ್ ಬಿಲ್ ಮಂಡನೆ ಹಾಗೂ ಚರ್ಚೆಗೆ ದಿನಾಂಕ ನಿಗದಿಯಾಗಿದೆ. ಹೇಳಿಕೊಂಡೇ ಬರ್ತಾ ಇರೋದನ್ನ ನೋಡಿದ್ರೆ ಎನ್ಡಿಎ ಎಲ್ಲಾ ರೀತಿಯ ಫೈಟ್ಗೂ ಸಜ್ಜಾಗಿದೆ. ಬಿಲ್ ಪಾಸ್ ಮಾಡೋ ಆತ್ಮವಿಶ್ವಾಸ ಇದೆ ಅನ್ನೋ ರೀತಿ ಕಾಣಿಸ್ಕೊಳ್ತಾ ಇದೆ. ಸರ್ಪ್ರೈಸಿಂಗ್ ಅನ್ನೋ ಹಾಗೆ ಕೆಲವರು ಬೆಂಬಲ ಕೊಡೋ ಬಗ್ಗೆಯೂ ಕೂಡ ಸುದ್ದಿಗಳು ಬರ್ತಾ ಇದೆ. ಇನ್ನೊಂದು ಕಡೆ ಎಲ್ಲಾ ವಿಪಕ್ಷಗಳನ್ನ ಗಡಗಡ ನಡಗಿಸ್ತಾ ಇರೋ FCRA ಕುರಿತು ಕಾಂಗ್ರೆಸ್ ಹಾಗೂ ಅಮೆರಿಕ ಒಂದೇ ರೀತಿಯ ಅಭಿಪ್ರಾಯಗಳನ್ನ ಹೊರಹಾಕ್ತಾ ಇದೆ. ಕೈ ನಾಯಕರು ಯಾವುದೇ ಕಾರಣಕ್ಕೂ ನಾವು FCRA ಪಾಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಪಟ್ಟು ಬಿದ್ದಿದ್ರೆ, ಅಮೆರಿಕದ ರಾಜಕೀಯ ನಾಯಕರು ಈ ಬಿಲ್ ಅನ್ನ ಪಾಸ್ ಮಾಡಬೇಡಿ ಅಂತ ಭಾರತಕ್ಕೆ ಸಲಹೆ ಕೊಡೋದರ ಜೊತೆಗೆ ಆತಂಕ ಸೃಷ್ಟಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಂಸತ್ ಕಲಾಪ ಅಂದ್ರೆ ಅದಕ್ಕೊಂದು ತೂಕ ಇದೆ. 543 ಎಂಪಿಗಳನ್ನ ದೇಶದ ಜನರು ಪಕ್ಷಾತೀತವಾಗಿ ಆಯ್ಕೆ ಮಾಡಿ ಕಳಿಸೋದು ಟೈಮ್ ಪಾಸ್ ಮಾಡ್ಲಿ ಅಥವಾ ಟೈಮ್ ವೇಸ್ಟ್ ಮಾಡ್ಲಿ ಅಂತ ಅಲ್ಲ, ಚರ್ಚೆ ಮಾಡಿ ಅಂತ. ಆದ್ರೆ 2024 ಬಳಿಕ ಸೆಷನ್ ಅಂದ್ರೆ ಅಲ್ಲಿ ವಿಪಕ್ಷಗಳು ಕೂಗೋದು, ಗಲಾಟೆ ಮಾಡೋದು ಖಾಯಂ ಅನ್ನೋ ಹಾಗಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಹಾಗೂ ಅವರ ಸಂವಿಧಾನದ ಮೇಲೆ ಗೌರವ ಇರುವವರು ಶಾಂತ ರೀತಿಯಿಂದ ಚರ್ಚೆ ಮಾಡಿ ಯಾವುದನ್ನ ವಿರೋಧಿಸಬೇಕು ಅನ್ಸುತ್ತೋ ಅದನ್ನ ಪಾಯಿಂಟ್ ಮಾಡಿ ವಿರೋಧಿಸೋದಕ್ಕೆ ಅವಕಾಶ ಇದೆ. ಆದ್ರೆ ಡಾಕ್ಟರ್ ಅಂಬೇಡ್ಕರ್ ಹೆಸರನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾರೆ ಅನ್ನೋ ಆರೋಪ ಹೊತ್ತವರೇ ಈಗ ಸೆಷನ್ ನಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಜನರ ಹಣವನ್ನ ಪೋಲು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಬಹುದೊಡ್ಡ ಕ್ರಾಂತಿಗೆ ದಿನಾಂಕ ನಿಗದಿಯಾಗಿದೆ. ಆಗಸ್ಟ್ 16ರಿಂದ 18ರ ಅವಧಿಯಲ್ಲಿ ಡಿಲಿಮಿಟೇಷನ್ ಬಿಲ್ ಕುರಿತಂತೆ ಚರ್ಚೆ ಹಾಗೂ ಮಂಡನೆ ಮಾಡೋ ಬಗ್ಗೆ ಮಾಹಿತಿಗಳು ರಿವೀಲ್ ಆಗಿದೆ. 3 ದಿನಗಳ ಕಾಲಾವಕಾಶ ನಿಗದಿಯಾಗಿದೆ. ಅಂದ್ರೆ ಸುದೀರ್ಘ ಚರ್ಚೆಗೆ ಸರ್ಕಾರ ರೆಡಿ ಇದೆ ಅನ್ನೋದನ್ನ ಹೇಳಿದಂತಿದೆ. ಆದ್ರೆ ಈ ಚರ್ಚೆ ಎಷ್ಟು ಆರೋಗ್ಯಕರವಾಗಿ ನಡೆಯುತ್ತೆ ಅನ್ನೋದೇ ಈಗ ಎಲ್ಲರಲ್ಲೂ ಇರೋ ಡೌಟ್. ಯಾಕಂದ್ರೆ ಮೋದಿ ಸರ್ಕಾರ ಯಾವ ರೀತಿಯ ಬಿಲ್ ತಂದ್ರು ಅದರ ಹೆಸರನ್ನ ಹೇಳಿ ಮುಗಿಸೋದ್ರ ಒಳಗೆ ಅಪೋಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರೋ ವಿಪಕ್ಷಗಳು ಸಡನ್ ಆಗಿ ದೇಶದ ಪ್ರತಿಯೊಬ್ಬರು 3 ಹೊತ್ತು ಊಟ ಮಾಡ್ಬೇಕು ಅಂತ ಬಿಲ್ ತಂದ್ರು ಅದಕ್ಕೆ ಆಕ್ರೋಶ ಹೊರಡಿಸಿ ವಿರೋಧ ವ್ಯಕ್ತಪಡಿಸಿದ್ರು ಅಚ್ಚರಿ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇವೆ. ಡಿಲಿಮಿಟೇಷನ್ ಬಿಲ್ ಕುರಿತಂತೆ ವರ್ಷಗಳಿಂದ ಚರ್ಚೆ ಇರೋದ್ರಿಂದ ಅದರಲ್ಲಿ ಏನಿದೆ, ಯಾವ ಕಾರಣಕ್ಕೆ ಅದು ಮುಖ್ಯವಾಗುತ್ತೆ ಅನ್ನೋದೆಲ್ಲ ಆಲ್ರೆಡಿ ರಿವೀಲ್ ಆಗಿದೆ. ಈ ಬಿಲ್ ನ ಅಂಶಗಳ ಕುರಿತಂತೆ ಚರ್ಚೆ ಆಗ್ಬೇಕು. ಆದ್ರೆ ಕೆಲ ತಿಂಗಳುಗಳ ಹಿಂದೆ ವುಮನ್ ರಿಸರ್ವೇಶನ್ ಜಾರಿ ಮಾಡೋದಕ್ಕೂ ಮುನ್ನ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗ್ಬೇಕು, ಅದು ಅಗತ್ಯ ಅಂತ ಮಂಡಿಸಿದ್ರೆ ಅದನ್ನ ಅಪೋಸ್ ಮಾಡಿದ್ರು. ಕೊನೆಗೆ ಅದರಿಂದ ಬ್ಯಾಕ್ ಫೈರ್ ಆಗ್ತಾ ಇದ್ದಂತೆ ಮಹಿಳಾ ಬಿಲ್ಗೆ ನಮ್ಮ ವಿರೋಧ ಇಲ್ಲ, ಡಿಲಿಮಿಟೇಷನ್ ಯಾಕೆ ಅನ್ನೋದನ್ನ ಕೇಳಿದ್ರು. ಆದ್ರಿಂದ ಈ ಬಾರಿ ಮತ್ತದೇ ರೀತಿಯ ಪ್ರಶ್ನೆಗಳನ್ನ ಎತ್ತುವ ಸಾಧ್ಯತೆ ಇದೆ. ಅಂದಹಾಗೆ ಯಾಕೆ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಹಾಗೂ ಮಹಿಳಾ ರಿಸರ್ವೇಶನ್ ಬಿಲ್ಗೂ ಲಿಂಕ್ ಮಾಡ್ತಾ ಇದೆ ಅಂದ್ರೆ ಅದರ ಹಿಂದೆ ಲಾಜಿಕಲ್ ಆಗಿ ಒಂದು ಕಾರಣ ಇದೆ. ಮಹಿಳೆಯರಿಗೆ ಇಂತಿಷ್ಟು ರಿಸರ್ವೇಶನ್ ಕೊಡಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಸೀಟ್ಗಳನ್ನ ಹೆಚ್ಚು ಮಾಡೋ ಕೆಲಸ ಆಗ್ಬೇಕು. ಇಲ್ಲ ಅಂದ್ರೆ ಈಗ ಇರೋ ಸೀಟ್ಗಳಲ್ಲಿ 33% ಮಹಿಳಾ ಮೀಸಲಾತಿ ಕೊಟ್ಟು ಅದನ್ನ ಎಲ್ಲಾ ಪಕ್ಷದವರು ಪಾಲಿಸಬೇಕು ಅಂದ್ರೆ ಅದನ್ನ ವಿಪಕ್ಷಗಳು ಒಪ್ಪುತ್ತವಾ ಅನ್ನೋದನ್ನ ನೀವೇ ಯೋಚಿಸಿ. ಅದರಿಂದ ಎಲ್ಲಾ ರಾಜ್ಯಗಳಲ್ಲೂ ಲೋಕಸಭಾ ಸೀಟ್ಗಳ ಸಂಖ್ಯೆಯನ್ನ ಹೆಚ್ಚಿಸೋ ಕೆಲಸ ಆಗಲಿದೆ. ಅಂದಹಾಗೆ ಯಾಕೆ ಲೋಕಸಭಾ ಸೀಟ್ಗಳನ್ನ ಹೆಚ್ಚಿಸ್ತಾ ಇದ್ದಾರೆ ಅನ್ನೋದಕ್ಕೂ ಒಂದು ಪ್ರಮುಖ ಕಾರಣ ಇದೆ. ಮೊದಲನೇದಾಗಿ ಡಿಲಿಮಿಟೇಷನ್ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ, ಕಾಲಕ್ಕೆ ತಕ್ಕಂತೆ ನಡೆಯಬೇಕಾದ ಪ್ರಕ್ರಿಯೆ ಇದು. ದಿನದಿನಕ್ಕೂ ಜನಸಂಖ್ಯೆ ಹೆಚ್ಚಾಗ್ತಾ ಇರುವಾಗ ಒಬ್ಬ MP ಲಕ್ಷಾಂತರ ಜನರ ಸಮಸ್ಯೆಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ವಾಸ್ತವ. ಆದ್ರಿಂದ ಇದೇ ವರ್ಷ ಜನಗಣತಿ ಹಾಗೂ ಜಾತಿ ಗಣತಿಗೂ ಕೂಡ ಪ್ಲಾನ್ ರೆಡಿ ಆಗಿರೋದ್ರಿಂದ ಎಲ್ಲವೂ ಒಂದೇ ಹೊತ್ತಲ್ಲಿ ಅಚ್ಚುಕಟ್ಟಾಗಿ ಆಯ್ತು ಅಂದ್ರೆ ದೇಶದ ಹಿತದೃಷ್ಟಿಯಿಂದ ಅದು ಸಮತೋಲನಗೊಳ್ಳುತ್ತೆ. ಒಂದನ್ನ ಮಾಡಿ ಇನ್ನೊಂದನ್ನ ಮಾಡ್ಲಿಲ್ಲ ಅಂದ್ರೆ ಮಾಡಿಯೂ ಪ್ರಯೋಜನ ಇಲ್ಲದಂತಾಗುತ್ತೆ. ಆದ್ರಿಂದ ಈ ಲಾಜಿಕ್ ಸುತ್ತ ಚರ್ಚೆ ನಡೆದು ಇದರಲ್ಲಿ ಏನಾದ್ರೂ ಲೋಪದೋಷ ಇದ್ದು ಅದನ್ನ ವಿಪಕ್ಷಗಳು ಎತ್ತಿ ಹಿಡಿಯೋ ಕೆಲಸ ಮಾಡಿದ್ರೆ ಆಗ ಜನರಿಗೂ ಸ್ವಲ್ಪ ಇದರ ಬಗ್ಗೆ ತಿಳಿಯೋ ಆಸಕ್ತಿ ಬರುತ್ತೆ, ಲಾಜಿಕಲ್ ಆಗಿ ಯೋಚಿಸುವಂತಾಗುತ್ತೆ. ಸ್ವಲ್ಪ ಮಟ್ಟದಲ್ಲಿ ವಿಪಕ್ಷಗಳು ನಂಬಿಕೆಯನ್ನು ಕೂಡ ಗಳಿಸಿಕೊಳ್ಳುತ್ತವೆ. ಇಲ್ಲ ಮತ್ತದೇ ಹಳೆ ಸ್ಕ್ರಿಪ್ಟ್ ಹೇಳಿ ಕೂಗಾಡಿದ್ರೆ ಅದರ ಲಾಭ ಮತ್ತೆ NDAಗೆ ಆಗುತ್ತೆ. ಈಗ ವಿಷಯ ಇರೋದು ಚರ್ಚೆ ನಡೀಲಿ ಅಥವಾ ಕೂಗಾಟ ನಡೀಲಿ, ಸೆಷನ್ ನಲ್ಲಿ ಈ ಬಿಲ್ ಪಾಸ್ ಮಾಡೋದಕ್ಕೆ ಸದಸ್ಯ ಬಲ ಬೇಕಲ್ವಾ, ಅದ್ರ ಕತೆ ಏನು ಅನ್ನೋದು. DMK ಬೆಂಬಲ ಕೊಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಹಲವು ದಿನಗಳಿಂದ ಈ ಕುರಿತಂತೆ DMK ಹಾಗೂ ಬಿಜೆಪಿ ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೀತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇತ್ತು. ಈ ಹಿಂದೆ ಪ್ರತಿಕ್ರಿಯೆ ಕೊಟ್ಟಿದ್ದ DMK ತಮಿಳುನಾಡಿಗೆ ನಷ್ಟ ಆಗೋದಿಲ್ಲ ಅಂದ್ರೆ ಬೆಂಬಲ ಕೊಡ್ತೀವಿ ಅನ್ನೋದನ್ನ ಹೇಳಿತ್ತು. ಅರ್ಥಾತ್ ಪರೋಕ್ಷವಾಗಿ ನಮ್ಮ ಬೆಂಬಲ ಇದೆ ಅನ್ನೋದನ್ನ ಆಗ್ಲೇ ಹೇಳಿದ್ರು. ಯಾಕಂದ್ರೆ ಈ ಬಿಲ್ ನಿಂದ ಪ್ರತಿ ರಾಜ್ಯದಲ್ಲೂ ಕ್ಷೇತ್ರಗಳ ಸಂಖ್ಯೆ ಹೆಚ್ಚುತ್ತೆ ಅನ್ನೋದನ್ನ ಕೇಂದ್ರ ಸರ್ಕಾರ ಆಲ್ರೆಡಿ ಸ್ಪಷ್ಟಪಡಿಸಿದೆ. ಇಷ್ಟಾದ ಬಳಿಕವೂ ಆ ವಿಚಾರದಲ್ಲಿ ಆರೋಪ ಮಾಡಿದ್ರೆ ಜನರು ಅದಕ್ಕೆ ಯಾವ ಪದವನ್ನ ಬಳಸ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಆದ್ರಿಂದ DMK ಬೆಂಬಲವನ್ನ NDA ನಂಬಿಕೊಳ್ಳಬಹುದು ಅನ್ನೋ ವಾತಾವರಣ ಇದೆ. ಇನ್ನು DMK ಬೆಂಬಲ ಯಾಕೆ ಮುಖ್ಯವಾಗುತ್ತೆ ಅಂತ ನೋಡಿದ್ರೆ ಲೋಕಸಭೆಯಲ್ಲಿ ಬರೋಬ್ಬರಿ 22 ಸದಸ್ಯ ಬಲ ಹಾಗೂ ರಾಜ್ಯಸಭೆಯಲ್ಲಿ 8 ಸದಸ್ಯ ಬಲ DMK ಕಡೆಯಿಂದ ಸಿಗುತ್ತೆ.
ಇದರ ಜೊತೆಗೆ ಶರದ್ ಪವಾರ್ ಎನ್ಸಿಪಿಯ 8 ಸದಸ್ಯ ಬೆಂಬಲ ಕೂಡ ಸಿಗ್ತಾ ಇದ್ದು NDA 2/3 ಮೆಜಾರಿಟಿಗೆ ಹತ್ತಿರ ಆಗ್ತಾ ಇರೋದು ಕನ್ಫರ್ಮ್ ಆಗಿದೆ. ಆದ್ರೆ ಇನ್ನುಳಿದ ಬೆರಳೆಣಿಕೆ ಸದಸ್ಯ ಬಲಕ್ಕಾಗಿ ಏನ್ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಕುತೂಹಲವನ್ನ ಉಳಿಸಿಕೊಳ್ತಾ ಇದೆ. ಅಚಾನಕ್ಕಾಗಿ ಆ ಸಂದರ್ಭದಲ್ಲಿ ಇನ್ಯಾರಾದ್ರೂ ಬೆಂಬಲವನ್ನ ಘೋಷಿಸ್ತಾರಾ? ಕ್ರಾಸ್ ವೋಟಿಂಗ್ ಮೂಲಕ ವಿಪಕ್ಷ ನಾಯಕರಿಗೆ ಶಾಕ್ ಕಾದಿದೆಯಾ, ಅಥವಾ ವಿಪಕ್ಷದಲ್ಲಿ ಕೆಲವರು ಅಚಾನಕ್ಕಾಗಿ ಗೈರಾಗೋ ಮೂಲಕ 2/3 ಮೆಜಾರಿಟಿ ನಂಬರ್ ಕಡಿಮೆಯಾಗಿ ಸಹಾಯವಾಗಲಿದೆಯಾ ಅನ್ನೋದು ಕುತೂಹಲದ ವಿಷಯ. ಆದ್ರೆ ಈ ಸೆಷನ್ಗೂ ತಿಂಗಳುಗಳ ಮುನ್ನವೇ ಸದಸ್ಯ ಬಲ ಹೆಚ್ಚಿಸಿಕೊಂಡಿದ್ದ ರೀತಿಯನ್ನ ನೋಡಿದ್ರೆ ಈ ಬಾರಿ ಬಿಲ್ಗಳು ಪಾಸ್ ಮಾಡೋ ತನಕ ಹೆಜ್ಜೆಯನ್ನ ಹಿಂದಿರಿಸೋದಿಲ್ಲ ಅನ್ನೋ ಊಹೆ ದಟ್ಟವಾಗ್ತಾ ಇದೆ. ಇನ್ನು FCRA ಬಿಲ್. ಹಳೆ ಸಿನಿಮಾಗಳಲ್ಲಿ ದೆವ್ವ ಮೆಟ್ಟಿದ ವ್ಯಕ್ತಿ ಮುಂದೆ ಮಂತ್ರವಾದಿ ಲಿಂಬೆಹಣ್ಣು ಹಿಡಿದ್ರೆ ದೆವ್ವಗಳು ಹೇಗೆ ಒದ್ದಾಡ್ತಾ ಇದ್ವೋ, ಈ ಬಿಲ್ ವಿಚಾರದಲ್ಲಿ ಕೆಲವರ ಟೆನ್ಷನ್ ಹಾಗೆ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಫಾರಿನ್ ಫಂಡ್ ಗಳನ್ನ ಮಾನಿಟರ್ ಮಾಡ್ತೀವಿ, ಫಂಡ್ ಬರಲೇಬಾರದು ಅಂತ ನಾವು ಹೇಳ್ತಾ ಇಲ್ಲ. ಈ ಫಂಡ್ಗಳು ಮಿಸ್ಯೂಸ್ ಆಗಿ ದೇಶಕ್ಕೆ ಮಾರಕ ಆಗದಂತೆ ತಡೆಯೋದು ಮಾತ್ರ ನಮ್ಮ ಉದ್ದೇಶ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಿದೆ. ಆದ್ರೆ ಕೆಲವರು ಏನೋ ಆಗೋಯ್ತು ಅಂತ ಗಾಬರಿ ಆಗಿದ್ದಾರೆ. ಒಂದು ಕಡೆ ಭಾರತದಲ್ಲಿ ಕಾಂಗ್ರೆಸ್ ಈಗಾಗಲೇ ಇದಕ್ಕೆ ಅಡ್ಡಗಾಲು ಹಾಕ್ತೀವಿ ಅಂತ ಹೇಳಿದೆ. ಈ ಕುರಿತು ಮಾತನಾಡಿರೋ KC ವೇಣುಗೋಪಾಲ್, ನಮ್ಮ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಲ್ಲಾ ರೀತಿಯ ಚರ್ಚೆಗಳು ನಡೆದಿದೆ. ಈ ಬಿಲ್ ಅನ್ನ ನಾವು ದೊಡ್ಡ ಮಟ್ಟದಲ್ಲಿ ಅಪೋಸ್ ಮಾಡ್ತಾ ಇದ್ದೀವಿ. ಈ ಅಮೆಂಡ್ಮೆಂಟ್ ಬಿಲ್ ಜಾರಿ ಆಗದಂತೆ ತಡೀತೀವಿ ಅಂತ ಹೇಳಿದ್ದಾರೆ. ಹೇಳಿದ್ದೇನೋ ಓಕೆ, ಆದ್ರೆ ತಡೆಯೋದಕ್ಕೆ ಸದಸ್ಯ ಬಲ ಬೇಕಲ್ವಾ ಅನ್ನೋದು ಜನರ ಪ್ರಶ್ನೆ. ಅಂದಹಾಗೆ ಈ ಬಿಲ್ಗೆ ಭಾರತದ ವಿಪಕ್ಷಗಳು ಅಪೋಸ್ ಮಾಡ್ತಾ ಇರೋದ್ರಲ್ಲಿ ಅಚ್ಚರಿ ಏನೂ ಇಲ್ಲ. ಆದ್ರೆ ಅಮೆರಿಕದಿಂದ ವಿರೋಧ ಬರ್ತಾ ಇರೋದು ಅಚ್ಚರಿಯನ್ನ ತರಿಸ್ತಾ ಇದೆ. ಈ ಹಿಂದೆಯೇ ಅಮೆರಿಕದ ಕಾಂಗ್ರೆಸ್ ಆಡಳಿತ ಹಾಗೂ ವಿಪಕ್ಷ ನಾಯಕರು ಇಬ್ರೂ ಒಗ್ಗಟ್ಟಿನಿಂದ ಈ ಬಿಲ್ ತರಬೇಡಿ ಅಂತ ಭಾರತಕ್ಕೆ ಸಲಹೆ ಕೊಟ್ಟಿದ್ರು. ಈಗ ಯಾರೋ ಮೂರೇ ಅನ್ನೋ ಮೂರನೇ ವ್ಯಕ್ತಿ ಹೊಸ ರೀತಿಯ ವ್ಯಾಖ್ಯಾನ ಮಾಡಿ ಈ ಬಿಲ್ ಬಗ್ಗೆ ನೆಗೆಟಿವ್ ಹರಡಿಸ್ತಾ ಇದ್ದಾನೆ. ಭಾರತದಲ್ಲಿ ಕ್ರೈಸ್ತರು ಅನಾದಿ ಕಾಲದಿಂದ ಇದ್ದಾರೆ. ಯೇಸು ಕ್ರಿಸ್ತನ ಮರಣದ ದಶಕದ ನಂತರ ಥಾಮಸ್ ಹಾಗೂ ಅಪೋಸ್ಟಲ್ ಭಾರತದಲ್ಲಿ ಸಂಚರಿಸಿದ್ರು. ಆಗಿಂದಲೂ ಕ್ರೈಸ್ತರು ಭಾರತದಲ್ಲಿ ಇದ್ದಾರೆ. ಇಷ್ಟು ದೊಡ್ಡ ಇತಿಹಾಸ ಇದ್ರೂ ಕ್ರೈಸ್ತರಿಗೆ ಅನ್ಯಾಯ ಆಗ್ತಾ ಇದೆ. ಇದು ಕ್ರೈಸ್ತರ ಮೇಲಿನ ದಾಳಿ ಅಂತ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾನೆ. ಆದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಒಂದು ಯೋಜನೆ ತಂದ್ರೆ ಅದನ್ನ ಹಿಂದೂಗಳಿಗೆ ಮಾತ್ರ ಸೀಮಿತ ಮಾಡದೆ ಎಲ್ಲಾ ಮತದವರಿಗೂ ನೀಡ್ತಾರೆ. ಆಯುಷ್ಮಾನ್ ಆಗಿರ್ಲಿ, ಪ್ರಧಾನ ಮಂತ್ರಿ ಆವಾಸ್ ಅಥವಾ ಬೇರೆ ಇನ್ನಿತರೆ ಯೋಜನೆಗಳನ್ನ ಕೇವಲ ಹಿಂದೂಗಳಿಗೆ ಅಂತ ಎಲ್ಲೂ ಮಾಡಿಲ್ಲ. ಆದ್ರೆ ಈ ಫಾರಿನ್ ಫಂಡ್ಗಳು ಯಾರಿಗಾಗಿ ಮಾತ್ರ ಬರುತ್ತೆ ಅನ್ನೋದು ದೇಶಕ್ಕೆ ಗೊತ್ತಿದೆ. ಅಲ್ಲದೆ ಇಲ್ಲಿ ಫಂಡ್ಗಳು ಬಾರದಂತೆ ತಡೆಯೋ ಕೆಲಸ ಆಗ್ತಾ ಇಲ್ಲ. ಇಷ್ಟಾದ್ರೂ ಈ ರೀತಿ ರಿಯಾಕ್ಟ್ ಮಾಡ್ತಾರಲ್ವಾ? ವಿಷಯ ಗೊತ್ತಿದ್ರೂ ದಡ್ಡರಂತೆ ಮಾತಾಡೋ ಜನರು ಕೇವಲ ಭಾರತದಲ್ಲಿ ಮಾತ್ರ ಇರ್ತಾರೆ ಅಂತ ದೇಶದ ಜನರು ಅನ್ಕೊಂಡಿದ್ರು. ಆದ್ರೆ ಈ ರೋಗಕ್ಕೆ ಭೌಗೋಳಿಕ ಗಡಿ ಇಲ್ಲ, ವಿಶ್ವದಾದ್ಯಂತ ಇದ್ದಾರೆ ಅನ್ನೋದು ಈ ಬೆಳವಣಿಗೆಯಿಂದ ಗೊತ್ತಾಗ್ತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.